ಬೆಳಗ್ಗೆ ನಮ್ಮ ಟಾಮಿ ಚಳಿಗೆ ಮುದುಕೊಂಡ್ ಮಲ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಬಾಯ್ ಮಾಡಿ ನಾನು ಹೊರಟೆ. ಆಸ್ ಯೂಶುವಲ್ ನಮ್ಮ ಅಪ್ಪ ಫುಲ್ ಕವರ್ ಮಾಡ್ಕೊಂಡಿದ್ರು, ನಾನು ಮಾತ್ರ ಚಳಿಲಿ ಹಂಗೆ ಹೊರಟೆ. ಟ್ರೈನ್ ಕೂಡ ಬಂತು. ಟ್ರೈನ್ ಹತ್ಕೊಂಡು ಸೀದಾ ಮಂಡ್ಯಕ್ಕೆ ಬಂದ್ರೆ ಚಳಿ ಚಳಿ. ಚಳಿ ಚಳಿ ಇದೇ ತರ ಹಾಡು ಹೇಳ್ಕೊಂಡು ಕರೆಕ್ಟಾಗಿ ಮಿಮ್ಸ್ ಗೇಟ್ಗೆ ಬಂದೆ. ಇಲ್ಲಿಂದನೂ ಮತ್ತೆ ಹಾಡು ಶುರು ಮಾಡ್ಕೊಂಡು ಹೊರಟೆ. ಕೇಳಿದರು ನೆಗಡಿ ಆಗೈತ್ ನನಗ್ ತಾನೇ. ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ್ರೆ ಇಲ್ಲಿ ಶೆಬಿನು ಏನೋ ರಿಪೇರಿ ಮಾಡ್ತಾ ಇದ್ದ. ಕಿತ್ತಾಕ್ಬಿಟ್ಟು ಸರಿ ಮಾಡ್ತಾವನೆ. ಈಗ ಮುಂದೆ ಕಿತ್ತಾಕಿರೋದು ಮಕ್ಕ ತೋರ್ಸೋ, ಅವ್ರ ಅಮ್ಮ ನೀಟಾಗಿ ನೋಡ್ಲಿ ನಿನ್ನ. ಅವನೇ ಇದ್ರ ಮಧ್ಯೆ ನಮ್ಮ ಡಿಪಾರ್ಟ್ಮೆಂಟ್ ಬಂದು ಹಿಸ್ಟ್ರಿ ಬರ್ಕೊಂಡು ಶಾಮಿನಿಗೆ ರೇಗಿಸ್ತಾ ಇದೆ. ಇವತ್ತಿನ ದಿನ ಮುಗಿಸ್ಕೊಂಡು ಸ್ಟೀಫನ್ ಕೈಲಿ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂದ್ರೆ ಅವನೇ ಬೈಕ್ ತಂದಿರ್ಲಿಲ್ಲ. ಅವನು ನನ್ನ ಜೊತೆ ನಡ್ಕೊಂಡೇ ಬಂದ. ತಮಿಳ್ ಪಯ್ಯನ್, ಈ ಕನ್ನಡದಲ್ಲಿ ಮಾತಾಡು. ಕನ್ನಡ ಏನು ಮಾತಾಡ, ನಮ್ಗೆ ಏನು ಗೊತ್ತಿಲ್ಲವು. ಏನು ಗೊತ್ತಿಲ್ಲ ಅಂತ ಚೆನ್ನಾಗಿ ಹೇಳ್ಬಿಟ್ಟು ಹೋದ ಕನ್ನಡದಲ್ಲೇ. ನಾನು ಅದೇ ಬಿಸಿಲಲ್ಲಿ ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಕೂಡ ಬಂತು, ಹತ್ಕೊಂಡು ಸೀದಾ ಹೊರಟೆ. ಈ ಟ್ರೈನ್ ಕೂಡ ಎಷ್ಟೊಂದು ಜನಕ್ಕೆ ಮನೆ ಫೀಲ್ ಆಗ್ಬಿಟ್ಟೈತೆ. ಎಲ್ಲ ಹೆಂಗ್ ಬೇಕು ಹಂಗಂಗೆ ಮಲಗಿದ್ರು, ಆದ್ರೂ ಒಂಥರ ಮನೆನೇ. ಯಾಕೆ ಹೇಳಿ, ವಾಶ್ರೂಮ್ ಕೂಡ ಇದೆ. ನಾನು ಕರೆಕ್ಟಾಗಿ ರಾಮನಗರಕ್ಕೆ ಬಂದು ಹಾಗೆ ಪ್ರಜ್ವಲ್ ಅಣ್ಣಂಗೆ ಫೋನ್ ಮಾಡಿದೆ. ಅವರು ಕರೆಕ್ಟಾಗಿ ರಾಮನಗರಕ್ಕೆ ಬಂದರು, ಹಂಗೆ ಪಿಕ್ ಕೂಡ ಮಾಡಿದ್ರು. ಕಿಪ್ಪಿ ಕೀರ್ತಿನ ಇಸ್ಕೊಂಡು ಪೆಟ್ರೋಲ್ ಹಾಕ್ಸೋದು ಮರ್ತಿ ರಿವರ್ಸು. ಅಯ್ಯೋ ದೇವಾ, ಇನ್ನೂ ಹಿಂಸೆ ಕೊಡ್ತಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.